ಜೊತೆಗೆ ನನ್ನ 2 ಅವಧಿಗಳಲ್ಲಿ ಬಿಜಾಪುರದಲ್ಲಿ ನೀರಿನ ಸಮಸ್ಯೆ ಸಾಕಷ್ಟು. ಬಿಜಾಪುರದಾಗ ಇದ್ದವ್ರು ಯಾರಿದ್ರು 3 ನಿವಾಸಿಗಳು ಗೊತ್ತದ 15 ನೀರು ಕುಡಿತಿದ್ದೇವೆ. ಆಗಿನ ಕಾಲದಲ್ಲಿ ಕುಡಿ ನೀರಿನ ಒಂದು ವ್ಯವಸ್ಥೆ ಮಾಡಿ 24 ಪ್ರೆಸೆಂಟೇಷನ್ ಮಾಡಿದ್ದು ನಮ್ಮ ಕಾಲದಲ್ಲಿ. ನಾವೇ ಇದನ್ನು ವಿಶೇಷವಾಗಿ ಪ್ರಯತ್ನ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಕೊಂಡೋಯ್ತು, ಸ್ಟೇಟ್ ಗೌರ್ಮೆಂಟ್ ಎರಡೂ ಸೇರಿಸ್ಕೊಂಡು ಯುಜಿಡಿ ಬಹಳಷ್ಟು ಸಮಸ್ಯೆ ಬಿಜಾಪುರ 60-70 ಇಸ್ವಿಗೆ ಆಗಿದ್ದು ಯುಜಿಡಿ ವಾಪಸ್ ಆಗಿರಲಿಲ್ಲ. ಅದಕ್ಕೂ 100 ಕೋಟಿ ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ವಿಶೇಷ ಪ್ರಯತ್ನ ಕೂಡ ಮಾಡಿಸಿದ್ರು. ಒಳ್ಳೆ ರೀತಿ ಕೆಲಸ ಕೂಡ ಆಗಿದೆ. ಕೆಲಸ ಮಾಡೋದು ಅಷ್ಟೇ ಅಲ್ಲ, ಒಳ್ಳೆ ರೀತಿ ಆಗೋದು ಕ್ವಾಲಿಟಿ ವರ್ಕ್ ರೋಡ್ ಆಗಿಂತ ನೋಡಲು 3 ತಿಂಗಳಿಗೆ ಕೆಟ್ಟ ಹೋಗ್ಬಿಟ್ಟು ಈ ಬಬಲೇಶ್ವರ ಹಾಕಿದ್ರಿಂದ ಏನು ಗಲಾಟೆ ಮಾಡ್ತಾರಲ್ಲ, ಆ ರೋಡ್ ಸಲ ರಿಪೇರಿ ಆಗ್ಯದ, ಸಲ ಹೊಸ ರೋಡ್ ಮಾಡಿ ನೀವೇ ನೆನಪು ಮಾಡ್ಕೊಂಡು 4-5 ಸಲ ಆಗ್ಬಿಡ್ತದೆ 5 ವರ್ಷನಾಗ. ಅದು ಕ್ವಾಲಿಟಿ ವರ್ಕ್ ಇಲ್ಲ. ಯಾಕೆ ಕ್ವಾಲಿಟಿ ವರ್ಕ್ ಇಲ್ಲ ಅಂದ್ರೆ ಸೋರಿಕೆ ಅಂದ್ರೆ ಈ ಕಾಂಟ್ರಾಕ್ಟರ್ಗಳ ಅವ್ರಿಗೆ ಏನಾದ್ರು ಸ್ವಲ್ಪ 4 ಉಳಿಬೇಕು. ಆದ್ರೆ ಎಲ್ಲರೂ ಉಳಿಲಾರ್ದಂಗ ಅದನ್ನ ಪರ್ಸೆಂಟೇಜ್ ಹಂಚಿ ಹೋಗುದ್ರಿಂದ ಅವ್ರಿಗೆ ಪಾಪ ಕಾಯ್ದು ಎದಕ್ಕಾಗ್ಯದು ಒಟ್ಟು ಒಳ್ಳೆ ರೋಡ್ ಹಂಗ ನಮ್ಮ ಕಾಲೇ ಆದಂತ ಕುಡಿಯ ನೀರಿನ ಯೋಜನೆ ಮತ್ತು ಒಳಚರಂಡಿ ಯೋಜನೆ ಫಲಿತ ಆಗಿಲ್ಲ. ಯಾವುದೇ ಗುಣಮಟ್ಟದ ಕಾಮಗಾರಿನ ಅವು ಕೂಡ ಆಗಿಲ್ಲ. ಜೊತೆಗೆ ಬಿಜಾಪುರಕ್ಕೆ ಒಂದು ದೊಡ್ಡ ಸಮಸ್ಯೆ ತಿಳಿರ್ಬೋದಿಲ್ಲ. ಲೀಸ್ ಪ್ರಾಪರ್ಟೀಸ್ ಅಂದ್ರೆ 100 years 60 years ಮುಂದೆ 20 ವರ್ಷ 30 ವರ್ಷ 40 ವರ್ಷ 50 ವರ್ಷ ಆಗಿತ್ತು. ಅವ್ರ ಮಾಲಕ ಹೋಗಿದ್ದಿಲ್ಲ, ಈಗ ಸರ್ಕಾರಕ್ಕೂ ಹೋಗಿದ್ದಿಲ್ಲ. ಯಾರ ಕಡೆನೂ ಮಾಡಕ್ಕಾಗಿರ್ಲಿಲ್ಲ. ಎಲ್ಲಾ ಶಾಸಕರು ಜಿಗಿದಾಡಿ ಹೋಗಿದ್ರು. ಎಲ್ಲ ರಾತ್ರಿ ಜಿಗಿದಾಡಿ ಹೋದ್ರು ಕೂಡ ಯಾರ ಕಡೆ ನಿಲ್ಸಕ್ಕಾಗಿತ್ತು. ಇಡೀ ರಾಜ್ಯದಾಗೆ ಅದು ಸಮಸ್ಯೆ ಆಗಿರಲಿಲ್ಲ. ಅದು ನಾನು ಸರಳವಾಗಿ ಆ ಮಾಲಕರಿಗೆ ಸಿಗುವಲ್ಲಿ ಯಶಸ್ವಿಯಾಗಿ ಪ್ರಯತ್ನ ಮಾಡಿದ್ದೆ. ಬಿಜಾಪುರ ಸಿಟಿ ಸುಧಾರಣೆ. ರಾಜಕೀಯ ಒಳಗೆ ಅಧಿಕಾರಿ ಮುಖ್ಯ ಅಲ್ಲ, ಸಾರ್ವಜನಿಕ ಕೆಲಸ ಮಾಡಕ್ಕೆ ಅಧಿಕಾರಿ ಬೇಕನ, ಅಧಿಕಾರಿಗಳೇ ಮಾಡ್ಬೋದಲ್ಲ. ಕೆಲಸ ಪ್ರಯತ್ನ ಇರ್ತದೆ. ನಾವು ಟಿಕೆಟ್ ಕೇಳ್ತೀವಿ, ಟಿಕೆಟ್ ಕೊಟ್ಟು ನಿಂದಿರ್ಬೇಕಾಗ್ತೀವಿ, ನಿಂತ್ರ ಆರ್ಸ್ ಬರ್ಬೇಕಾಗ್ತೀವಿ. ಆಗಿಲ್ಲ ಅಂದ್ರೂ ನಮ್ ಕೆಲ್ಸದಾಗ ಅದಿಲ್ಲ. ಅದನ್ನ ನೀವು ಯಾರು ವಿಚಾರ ಮಾಡಲಾಗಿರಿ. ಇಷ್ಟಾದ್ರೂ ಕೂಡ ನಾನು ರಾಜಕಾರಣದಾಗ ಸಾರ್ವಜನಿಕ ಕೆಲ್ಸಕ್ಕೆ ಕೆಲವೊಂದು ಏನಾದ್ರು ತಪ್ಪಳ ಹೋರಾಟಕ್ಕೆ ನಾನು ಪ್ರಯತ್ನ ಮಾಡೋದಿಲ್ಲ. ಅದನ್ನು ವಿಚಾರ ಮಾಡಲ್ಲ. ಮತ್ತೊಬ್ಬರ ಮನೆ 24 ವರ್ಷ ಆಗಿರ್ತಿತ್ತು, ಹೋಗಿರ್ತೀವಿ. ಅದ್ರ ಬಗ್ಗೆ ಮಾತಾಡಕ್ ಹೋಗಿಲ್ಲ. ನಾನು 2 ವಿಷಯಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಬಂದಿದ್ದೀನಿ. ಒಂದು, ಏನು ಮಾಡಿಲ್ಲ ಇವ್ರು ಮುಂದೆ ಮಾಡೋದು ಬಿಟ್ಟು ಅಂತ ಹೇಳಿ ಒಂದು ಹೇಳಿಕೆ ಕೊಟ್ಟು, ಅದಾದ ನಂತರ ನಿನ್ನೆ ಮೊನ್ನೆ ಮಾಜಿ ಶಾಸಕ ಇವ್ರಿಗೆಲ್ಲ ಬಾಸ್ ಇದ್ದ, ಎಲ್ಲ ಈ ಹಗರಣ ಮಾಡೋರಿಗೆ ಅವನೇ ಬಾಸ್ ಅಂತ ಹೇಳ್ತಾರಲ್ಲ, ಅದು 2 ವಿಷಯಕ್ಕೆ ಉತ್ತರ ಕೊಡಕ ತಮ್ಮನ್ನ ನಾನು ಕರೆದಿದ್ದೇನೆ. ಅದ್ರ ಜೊತೆ ಕೆಲವೊಂದು ವಿಷಯ ಹೇಳಿದ್ದೀನಿ. ಅದಕ್ಕೆ ಯುವ ರಾಜಕಾರಣದಾಗ ಹಾಸ್ಯಾಸ್ಪದವಾದಂತ ವ್ಯಕ್ತಿನ ನಾವು ಬಿಜಾಪುರದವರು ಪಡ್ಕೊಂಡು ಇವತ್ತು ನಾನು ಹೇಳ್ತೀನಿ. ಟಿಕೆಟ್ ಸ್ವಲ್ಪ ನಾವು 2 ವರ್ಷ ನಡೀತದ. ನಾನು ಅದ್ರ ಬಗ್ಗೆ ಎಮ್ಮೆಲ್ಲೆ ಆಕಾಂಕ್ಷಿ ಇರ್ಬೋದಿಲ್ಲ ನನಗೆಲ್ಲ. ಆ ವಿಚಾರ ಇಟ್ಕೊಂಡು ಮಾತಾಡಕ್ ಹೋಗಲ್ಲ. ಸಮಯ ಸಂದರ್ಭ ಅಂತ ಕೇಳಿ 2 ವರ್ಷ ಬಿಟ್ಟು ಇನ್ನೊಂದು ವರ್ಷ ಹೋಲಿಲ್ಲ. 12 ವರ್ಷ ಆಗ್ಯದ, ಇನ್ನ 2 ವರ್ಷ ಅದ. 1 ವರ್ಷ ಹೋಲಿಲ್ಲ. ಈಗ ಫೋಟೋ ಪೂಜೆ ಆಗ್ಯದ, ಜಸಿ ಪೂಜೆ ಈಗ ಜಾಸ್ತಿ ನಮ್ ಮುಂದಿನ ಒಂದೇ ಮಾತ್ರ ಮಾಡ್ಕೋ ಏನ್ ಮಾಡ್ಕೋ ಬರ್ತೀವಿ. ಈಗ ಹೇಳುವ ಈ ಜೋಕ್ ಇದು ಎಂತ ಹೋಗ್ತೀವಿ ಎಲ್ಲೇ ರಾಜಕೀಯದಾಗ ಇಡೀ ದೇಶದಾಗ ಎಲ್ಲಿ ಸಿಗ್ತಾ ಇತ್ತು. ನಾವು ಯಾರೇ ಹೋಗೋ ಮುಂದಾಗಿ ಗಾರ್ಡನ್ದಾಗ ಹಿಂಗ್ ಬಟ್ ಮಾಡ್ಕೊಂಡು ಮಾತಾಡ್ತಿರ್ತಲ್ಲ. ಹಂಗಾಗಿ ಈಗ ನಿಮ್ಮ ರಾಜ್ಯಾಧ್ಯಕ್ಷರ ಮುಂದಿನ ಎಲೆಕ್ಷನ್ ನಡೆಯುತ್ತೆ ರಾಜ್ಯಸಭೆ ಅಂತ ಹೇಳಿ ನಿಮ್ಮ ಉಸ್ತುವಾರಿ ಬಿಜೆಪಿ ಹೇಳಿದ್ದಾರೆ. ನಾಯಕತ್ವ ಅವರೇ ಅಂತ ಹೇಳ್ತಿದ್ದಾರೆ. ಈಗ ರಾಜ್ಯಾಧ್ಯಕ್ಷರು ಆಗ್ತಾರೆ. ನಮ್ಮ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ವಿಜೇಂದ್ರ ಈ ರಾಜ್ಯದ ಏನು ಇವತ್ತು ಅಧಿಕಾರ ಅಧ್ಯಕ್ಷರ ವಹಿಸಿಕೊಂಡ ನಂತರ ಬಹಳಷ್ಟು ಕ್ರಿಯಾಶೀಲ ಕೆಲಸ ಮಾಡ್ತಿದ್ದಾರೆ. ರಾಷ್ಟ್ರೀಯ ನಾಯಕರು ಇದನ್ನ ಸಾಕಷ್ಟು ಮಾಡಿದ ಕೆಲಸವನ್ನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮುಂದೆ ಕೂಡ ಅಧ್ಯಕ್ಷರಾಗಿ ಅವರೇ ಮುಂದುವರಿತು. ಅವ್ರ ನೇತೃತ್ವದಲ್ಲೇ ಚುನಾವಣೆ ಅಸೆಂಬ್ಲಿ ಎಲೆಕ್ಷನ್ ನಡೀತದೆ. ಈ ಇದು ಶಿವಾಜಿ ಸರ್ಕಲ್ ಇಂದ ಫ್ಲೈಓವರ್ ಮಾಡತ್ತಾರಲ್ಲ, ಇದ್ರ ಬಗ್ಗೆ ನಿಮ್ ಪ್ರತಿಕ್ರಿಯೆ ಏನಾದ್ರು? ಇದು ಇಂಥವು ಹಿಂದೊಂದ್ಸಲ ಸ್ಕೀಮ್ ಹೇಳಿದ್ರು ಗೊತ್ತಾ ನಿಮ್ಗೆ? ಅಂಡರ್ಗ್ರೌಂಡ್ ಮಾಡ್ತಿ ಎಲ್ಲ ಕೇಬಲ್ಗಳು ಒಟ್ಟು ಅಂತ ಹೇಳಿ ಯಾರಿಗೆ ನೆನಪದ? ಯಾವ ನೆನಪಿಲ್ಲ. ಒಳಗೆ ಕೆಳಗಡೆ ಇಷ್ಟು ನೀವು ಹೇಳಿದ್ರೆ ಅವಾಗ 80 ಕೋಟಿ 80 ಕೋಟಿ 60 ಕೋಟಿ ರೂಪಾಯಿ ಬಿಜಾಪುರ ಎಲ್ಲಾ ಏನ್ ಆಟ ವಯರ್ಗಳದಾವಲ್ಲ
ಅಂಡರ್ಗ್ರೌಂಡ್ ಮಾಡ್ತೀನಿ ಅಂತ ಹೇಳಿದ್ರು. ಅಂಡರ್ಗ್ರೌಂಡ್ ಮಾಡಿದ್ರೆ ಮನೆ ನಮ್ ಗಣಪತಿ ಘಟನೆ ಆಗ್ತಿಲ್ಲ. ಪಾಪ ನಮ್ ಯುವಕಂದು ಸ್ವಲ್ಪ ತೊಂದರೆ ಆಯ್ತಲ್ಲ, ವೈರ್ ಕೆಳಗಿದ್ದಕ್ಕೆ ಆಯ್ತು, ವೈರ್ ಹೈಟ್ ಇದ್ರೆ ಹಾಕ್ತಿದ್ರು ಸರ್, ಅದು ಕೆಳಗಿದ್ದಕ್ಕೆ ಆಯ್ತದು. ಅದು ಅಂಡರ್ಗ್ರೌಂಡ್ ಮಾಡಿದ್ರೆ ಸ್ಯಾಂಕ್ಷನ್ ಆಗಿ ತಿಳ್ಕೊಂಡು ಪರ್ಸೆಂಟೇಜ್ ಬರ್ತ ತಿಳ್ಕೊಂಡು ಕೆಲವು ಖುಷಿ ಆಗಿಬಿಟ್ಟಿದ್ರು. ಆದ್ರೆ ಅದು ಎಲ್ಲಿ ಹೋಯ್ತು ಸ್ಕೀಮ್ ಯಾರಿಗೂ ಗೊತ್ತಿಲ್ಲ. ಹಂಗೆ ಫ್ಲೈಓವರ್ ನಮ್ಗೆ ಗೊತ್ತಿಲ್ಲ. ಕನಸದಾಗ ಅದು ಮನೆ ಕೊಟ್ರೆ ಇವ್ರಿಗೆ ಯಾರಿಗೆ ಸೇಮ್. ಆದ್ರೆ ಡೆವಲಪ್ಮೆಂಟ್ ನಾವು ಏನು ಟೀಕೆ ಮಾಡಕ್ ಹೋಗಂಗಿಲ್ರಿ. ನಾವು ಡೆವಲಪ್ಮೆಂಟ್ ಮಾಡ್ಲಿ, ನಾನು ಮಾಡಿದೀನಿ, ಸುಮ್ಮನೆ ಏನು ಮಾಡಿಲ್ಲ ನಾನೇ ಮಾಡಿ ಅಂತ ತಿಳ್ಕೊಂಡು ಹೇಳ್ಕೊತ ಅಡ್ಡಾಡ್ತಾರ. ಅದಕ್ಕೆ ತಪ್ಪು ಈಗ ಎಲ್ಲಾ ಬಂದ್ ಮಾಡಿದ್ರ ಬಹಳ ಚಲೋ ಆಗ್ತದೆ. ಏನು ರಜಪೂತ್ ಪಾಪ ನಿನ್ನೆ ಒಂದು ಹೇಳಿಕೆಯನ್ನು ನೋಡಿದೆ ನಾವು. ಎಲ್ಲರೂ ಕರೆ ಹೇಳ್ಬೇಕಾಗಿತ್ತು. ಅವರು ಯಾಕೋ ಗಡಿಬಿಡಿಯಾಗ ನಿನ್ನೆ ಕರ್ಕೊಳಕಾಗಿಲ್ಲ. ಎಲ್ಲಿವರೆಗೂ ಇನ್ನೇನು ರಜಪೂತ್ ಎಲ್ಲಾನು ಕೂಡ ಸತ್ಯ. ನಾ ಬಿಟ್ರು ಅವ್ರು ಬಿಟ್ಟಿದ್ದಿಲ್ಲ. ಆದ್ರೆ ಇನ್ನೊಂದೇನೋ ಅವ್ರು ನಂಬಿದ್ ಮಂದಿ ಇದ್ದಿದ್ದಿಲ್ಲ. ನಾನು ಅವ್ರ ಜೊತೆ ಆಮೇಲೆ ದುಡ್ಡು ಕುಡಿದ್ರು. ಯಾಕಂದ್ರೆ ಕಾರ್ಯಕರ್ತರಿಗೆ ಮನ್ಸಿಗೆ ನೋವಾದಾಗ ಏನ್ ಶಬ್ದಗಳು ಬರ್ತಾವಲ್ಲ, ಉದಾಹರಣೆ ಕಾರಣ ನಿನ್ನೆ ರಜಪೂತ್ ಹೇಳಿಕೆ. ಆ ರಜಪೂತ್ ಅವರಿಗೆ ಅಧ್ಯಕ್ಷ ನಮ್ಮ ಕಾಲದಾಗ ಮಾಡಿದ್ವಿ. ಈ ಮನುಷ್ಯ ಯಾರು ಅಧ್ಯಕ್ಷ ಮಾಡಿಲ್ಲ. ಫಸ್ಟ್ ಟೈಮ್ ಮೊದಲೇ ಸಲ ಇದ್ರ ಮ್ಯಾಗ ಜೆಂಡಾ ಹಾರಿಸಿವಿ. ಏನು ಬಿಜೆಪಿ ಜೆಂಡಾ ಹಾರಿಸಿವಿ, ಕಾರ್ಪೊರೇಷನ್ ಹೇಳ್ತಾರೆ. ಅದು ಜೆಂಡಾ ಹಾರಿಸೋರು ನಾವು ರಜಪೂತ್ ಮನಸ್ಸಂತೆ ಅವಿರೋಧ ಮಾಡಿ ಇಲೆಕ್ಷನ್ ಆಗಿ ಓಡಿಸ್ಕೊಂಡು ಕಾಂಗ್ರೆಸ್ ರೊಕ್ಕ ಕೊಟ್ಟು ಓಡಿಸಿ ಹಂಗ್ ಮಾಡಿ ಹಿಂಗ್ ಮಾಡಿ ಏನೂ ಇಲ್ಲ. ಅವಿರೋಧ ನಾನು ಹೇಳಿದೆ, ನೋಡಪ್ಪ ನಮ್ಮ ಪಕ್ಷದ ನಮ್ಮ 14 ಮಂದಿ ಮೆಂಬರ್ ಅದರ, ನಮ್ಮ ಅಧ್ಯಕ್ಷ ಮಾಡ್ಕೊತೀವಿ, ಸ್ವಲ್ಪ ಎಲ್ಲ ಸರ್ಕಾರ ಕೊಟ್ಟು ಬೇರೆ ಪಾರ್ಟಿ ಹೇಳ್ಕೊಡ್ತೀವಿ, ನಮ್ದು ಎಮ್ ಹಾಲ್ ಮಾಡ್ಕೊಳ್ತೀವಿ, ಅವಿರೋಧ ಮಾಡ್ಕೊಟ್ಟೇನು ಈ ಮನೆ ಕರಡಿಯವ್ರು ಆದ್ರೆ ಎರಡನೇದು. ಎರಡನೇದವರು ಮಧ್ಯದವ್ರು ರಜಪೂತವ್ರು. ನಮ್ಮ ಕಾಲದಲ್ಲಿ ಭಾರತೀಯ ಜನತಾ ಪಕ್ಷ ಅವು ಕೂಡ 14 ಸೀಟ್ ಗೆದ್ದು ಬಂದಿದ್ದೀವಿ. ಪಕ್ಷೇತರದ ಅವರು ಸಪೋರ್ಟ್ ನಾವು ಅವಿರೋಧವಾಗಿ ರಜಪೂತವ್ರಿಗೆ ಭಾರತೀಯ ಜನತಾ ಪಕ್ಷ ಮೊದಲೇ ಅಧಿಕಾರ ಹಿಡಿದಿದ್ದು ನಾನು ಶಾಸಕನಾಗಿದ್ದಾಗ ಮತ್ತು ಕೂಡ ಸಂದರ್ಭದಲ್ಲಿ ಮಾಡಕ್ ಬಯಸ್ತೇನೆ. ಅದೇ ಬಿಜೆಪಿ ಅದು ಹೋಗ್ಯಾರ. ನಾವಾಗ ಏನ್ ಅಂದಿನಿ ಏನು ಅಲ್ಲ, ಯಾರಿಗೆ ಅಂದಿಲ್ಲ, ಇವ್ರಿಗೆ ಏನು ಅನ್ನಂಗಿಲ್ಲ. ಅವನೇ ಕೆಣಕ್ತ ನಮ್ಗ ಗೊತ್ತು. ಮತ್ತೆ ಎಲ್ಲರ ಕಲ್ಲು ಹೋಗ್ಯಾರ ಅವ್ರು ಮಾಡಕ್ಕಾಗ್ತದೆ. ಅದಕ್ಕೆ ರಜಪೂತ್ ಅವ್ರನ್ನ ಬಿಟ್ಟು ಹೋಗ್ಯಾರ ತಂದಿದ್ದಿಲ್ಲ. ಅದು ಮಂದಿ ಜೋಡಿ ಮಾತಾಡ್ಕೊತಿದ್ರು, ಎಲ್ಲಿ ಬಂದಾಗ ಮಾತಾಡ್ತಿದ್ದ. ಅವ್ರು MLA ಅವ್ರ ಜೋಡಿ ಎಲೆಕ್ಷನ್ ಮಾಡಿದ್ರೆ 2-3 ಎಲೆಕ್ಷನ್ ಮಾಡೋದ್ರ ಜೋಡಿ ತಿರುಗಾಡು. ನಾ MLA ಇದ್ದಾಗ ನಂದೇ ಮಾಡ್ಯಾರ ರಜಪೂತ್. ಇದು ಗೊತ್ತಿಲ್ಲ ನಿಮ್ಗೆ. ನಾನು ಏನು 2 ಸಲ ಎಲೆಕ್ಷನ್ ಇಟ್ಟಿದ್ದೆ. 2 ಎಲೆಕ್ಷನ್ ರಜಪೂತ್ ನಮ್ಮ ಜೊತೆ ನಿಂತು ನನ್ನ ಎಲೆಕ್ಷನ್ ಮಾಡ್ಯಾರ. ಅವ್ರು ನಿಂತಾಗ ಅವ್ರ ಜೊತೆ ಮಾಡಿದ್ರು, ಅವ್ರ ಜೊತೆ ಸಹಕಾರ ಕೊಟ್ಟಿದ್ರು. ಪಾಪ ಅವ್ರಿಗೆ ತೊಂದರೆ ಆಗ ನೀನು ಮಾತಾಡಿದ್ದೀನಿ ಅಂದ್ರೆ ಬಹಳ ಕರೆಕ್ಟ್ ಆಗಿ ಮಾತಾಡ, ಬಹಳ ಸತ್ಯವಾಗಿ ಮಾತಾಡ. ಇನ್ನು ಕನ್ಯಾ ಶ್ರೀಗಳ ಕಾರ್ಯಕ್ರಮಕ್ಕೆ ಬಂದಿಲ್ಲ. ನಾನು ಕ್ವಶನ್ ನಾಯಕರ ಅರ್ಥ ಮಾಡ್ಕೊಂಡು ನಾನು ಹೇಳ್ತೇನೆ, ಕನ್ಯಾ ಶ್ರೀಗಳ ಕಾರ್ಯಕ್ರಮಕ್ಕೆ ಬರ್ತೀನಿ ಮಾತಾಡೋದು ಅಂತ ಹೇಳಿದ್ರಿ. ಕನ್ಯಾ ಶ್ರೀಗಳ ಕಾರ್ಯಕ್ರಮ ಬಂದಿಲ್ಲ ಅಂತಂದ್ರೆ ಅವರೆಲ್ಲ ಕಾಂಗ್ರೆಸ್ ನೋಡಿ ಟೈಪ್ ಹೇಳಿಲ್ಲ ಸರಿಯಾಗಿ. ಒಂದು ಗೊತ್ತಿಲ್ಲ ನಿಮ್ಗ, ಬೆಳಗಾವದಲ್ಲಿ ನೀವು ಯಾರು ಇರ್ಲಿಲ್ಲ ಸಭೆಯಲ್ಲಿ. ನಾನು ಪೂರ್ವವಾಗಿ ಏನ್ ಮಾಡ್ಬೇಕು, ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ನಿರ್ಬಂಧ ಏನಿದೆ ಸ್ವಾಮೀಜಿಯವ್ರಿಗೆ ಈ ತರ ಮಾಡಿದಕ್ಕೆ ಏನ್ ಮಾಡ್ಬೇಕಂತ ಚರ್ಚೆ ಮಾಡಕ್ ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ ಎಲ್ಲ ಸೇರಿದ್ದೀವಿ. ಅವಾಗ ಒಂದು ಧ್ವನಿ ಎತ್ತೋರೆ ಯತ್ನಾಳ ಇಲ್ಲ, ಅದು ಎಲ್ಲ MB ಪಾಟೀಲ್ ಕೈ ಮಾಡದ. ಅದಕ್ಕ ಅವರೇ ಜಿಲ್ಲಾ ಮಂತ್ರಿ ಮಾಡಿಸ್ಯಾರ. ನಾವು ಬಬಲೇಶ್ವರ ಮತಕ್ಷೇತ್ರದಿಂದಲೇ ನಾವು ಸಮಾವೇಶವನ್ನು ಪ್ರಾರಂಭ ಮಾಡ್ತೀವಿ ಅಂತ ಇವ್ರು ಹೇಳಿದ್ರವಾಗ. ಸುಲಿಬೇದೇವ್ರು, ನಾನು, ಈಶ್ವರಪ್ಪ ಎಲ್ಲಾರು ಬಾಪ ಬಿದ್ದೀವಿ. ಮುಂದೆ ಗಪ್ಪ ಬಿಡ್ತಾ ಅಸಲ್ 4 ತಿಂಗಳು ಮತ್ತೆ ಇವ್ರು ಬಿಟ್ರೆ ಬಿಡುದಿರ್ತದ. ಅದು ಯಾರ್ಯಾರು ಮಾಡ್ಯಾರ ಅದನ್ನ ಇವತ್ತು ತಿಳ್ಸಕ ಅವ್ರೆಲ್ಲ 4 ಎಕರೆ ಹೋಗ್ಬೇಕಾಗಿತ್ತು. ಟ್ರೈನಿಂಗ್ ಇರ್ತದ, ಸ್ವಾಮಿಗಳ ಭಕ್ತಿ ಇರ್ತದಲ್ಲ, ಬೇರೆ ಏನು ಹೋಗ್ಬೇಕಾಗಿತ್ತು. ಅವ್ರು ಹೇಳಿದ್ರೆ ಸತ್ಯ ಒಪ್ಕೊಳಕತ್ತಿಲ್ಲ. ಅವ್ರೆಲ್ಲ ಬೆಳಸಕ್ ನೀವೇ ಕಾರಣ. ಅವ್ರು ಹೇಳಿದ್ದೆಲ್ಲ ಹಾಕಿರ್ತಿಲ್ಲ. ಮತ್ತೆ ಒಳ್ಳೆ ಕ್ವಶನ್ ಕೇಳಂಗಿ ನೀವೇನು. ಅವ್ರು ನೀವು ರೊಕ್ಕ ತಿಂತಿರಂತ ಡೈರೆಕ್ಟ್ ಹೋಗಿ ಆರೋಪ ಮಾಡೋದು ಯಾರು ಕೆಟ್ಟದಾಗಿಲ್ಲ. ನೀವೆಲ್ಲ ಪಾಪ ಅಲ್ಲಿ ಬೆಂಗಳೂರಾಗ ಈಗ ವಿಜಯದ ಪೇಮೆಂಟ್ ಮಾಡ್ತಾರೆ ಹಿಂಗೆ ಹೇಳ್ತಾರ. ಅವ್ರು ಮೀಡಿಯಾದ ಗಪ್ಪ ಬರ್ತಾರೆ. ಇದೇ ನಮ್ಗೆ ಯಾವ ಇನ್ಸ್ಟಿಟ್ಯೂಟ್ ನಾವು ಪ್ರಶ್ನೆ ಕಲಿಬೇಕು ಕಲಿಬಾರ್ದು. ಹಿರಿಯ ನಾಯಕರ ಬಗ್ಗೆ ಅಂದ್ರೆ ಬಾಯಿಗೆ ಬಂದಂತೆ ಮಾತಾಡ್ತಾರೆ ಸರ್. ಆದ್ರೆ ಅವ್ರ ಬಾಯಿ ಮುಚ್ಚುವಂತ ಕೆಲಸ ಇಲ್ಲಿವರೆಗೂ ಯಾಕೆ ಆಗ್ತದೆ? ಒಂದೇ ಸೆಂಟೆನ್ಸ್ ಹೇಳಿ ಶಾಣ್ಯರಿಗೆ ರಂಸಕ್ಕ ಹೇಳಕ್ ಹೋಗ್ತಾರೆ. ಹುಚ್ಚರಿಗೆ ಯಾರು ಹೇಳ ಬಳಿ ಮತ್ತೆ ಕಲೋಗಿತಾರ ಅನ್ಸ್ತಾರೆ. ಇದ್ರಿ ಬಹಿರಂಗ ಚರ್ಚೆ ನಿಲುವೇನದ್ರಿ. ಈಗ ಯತ್ನಾಳವ್ರು ಬಂದ್ರಪ್ಪ, ನೀವ್ ಏನ್ ಮಾಡ್ತೀರಿ? ನಾವೇನ್ ಮಾಡಿದ್ರಿ, ಪಾರ್ಟಿ ಬಿಟ್ಟು ಹೋಗಂಗಿಲ್ಲ. ಈಗ 2 ಹೋಗಿಲ್ಲ. 54 ಸಿಟಿ ಅಭಿವೃದ್ಧಿ ಸಂಬಂಧಪಟ್ಟಾಗ
ಸರಿ ಸಿಟಿ ಅಭಿವೃದ್ಧಿ ಬಂದ್ರೆ ನಾನೇನ್ ಮಾಡಿ ಹೇಳಿ ನಿಮ್ ಮುಂದೆ ಏನ್ ಪ್ರಸಂಗ ಬರ್ತದ ನಾನು ಏನ್ ಮಾಡ್ತೀನಿ ಮುಂದೆ ಗೊತ್ತಾಗ್ತದೆ. ಅಡ್ವಾನ್ಸ್ ಶಿವ ತಿಳ್ಕೊತೀವಿ ಮುಖ್ಯಮಂತ್ರಿ ತಿಳ್ಕೊಳ್ತಾರೆ. ಓಕೆ ಸರ್. ನನ್ನ ಇದು ಕಾರ್ಯಗಳು ಬಹಳ ಕಮ್ಮಿ ಅನಿಸ್ತದ. ಅವಾಗ ಇವರೆಲ್ಲ ಲೀಸ್ಟ್ ಪೇಪರ್ ಹೊರಟ್ರೆ ಲೀಸ್ಟ್ ಪೇಪರ್ ಹೊರಟ್ರೆ ಶಿವಪಾಟ್ರು ಏನು ಅವ್ರಿಗೂ ಟೂರಿಸ್ಟ್ ಪಾರ್ಟ್ನರ್ ಅದನ್ನು ಕೂಡ ಲೀಸ್ಟ್ ಪ್ರಾಪರ್ಟಿ ಬಹಳಷ್ಟು ಬ್ಯಾಂಕ್ ಎಲ್ಲ ಮನೆಗಳು ಲೀಸ್ಟ್ ಪ್ರಾಪರ್ಟಿ ಇರುತ್ತ. ಅದು ನೆನಪು ಬರಂಗಿಲ್ಲ. ಅದ್ರ ಜೊತೆ ನೀವು ಶಾಸ್ತ್ರಿ ಮಾರ್ಕೆಟ್ ಅವ್ರು ಕೇಳಿ ಸಮಸ್ಯೆ ಬಂದ ಪಾಪ ಅವ್ರು ವರ್ಷ 11 ತಿಂಗಳೊಮ್ಮೆ ಇವರಿಗೆ ರಿನ್ಯೂವಲ್ ಗಲಾಟೆ ಟಿಸಿ ಅವ್ರ ಮಾಡ್ತೀವಿ. ಅವ್ರು 20-25 ವರ್ಷ ಮಾಡ್ಕೊಟ್ಟೇವ್ರು. ಈ ರೀತಿ ಹಲವಾರು ಗಾರ್ಡನ್ಗಳಿಗೆ ಬಿಜಾಪುರ ಗೊತ್ತಿರಲಿಲ್ಲ. MLA ಗಾರ್ಡನ್ಗಳನ್ನ ಅಭಿವೃದ್ಧಿ ಪಡಿಸುವಂಥದ್ದು, ದೇವಸ್ಥಾನಗಳನ್ನ ಅಭಿವೃದ್ಧಿ ಪಡಿಸುವಂಥದ್ದು, ಹಲವಾರು ಜರುವಂತ ಸಮಸ್ಯೆಗಳಿಗೆ ಎಜುಕೇಶನ್ ಸರ್ಕಾರಕ್ಕೆ ಖಾಸಗಿ ಗಾರ್ಡನ್ದಲ್ಲಿ ಅವನ್ನೆಲ್ಲ ಕೂಡ ದೇವಸ್ಥಾನ ಅವನು ಸುಲಭವಾಗಿ ಬಗೆಹರಿಸಿ ಮಾಡಿಕೊಟ್ಟಿವಿ. ಅವರು ಏನು ಮಾಡಿಲ್ಲ ಅಂದ್ರೆ ಯಾರು ಮಾಡುದು, ಅವ್ರು ಮಾಡಿದ್ರೆ ನಾನ್ ಮಾಡಿದೆ ಅನ್ನುವಂತ ಪ್ರಶ್ನೆಯನ್ನ ನಾನು ನಗರ ಶಾಸಕ ಮಾಡ್ಲಿಕ್ಕೆ ಬಯಸ್ತೇನೆ. ಆಗಿ ಬಂದಾಗ ಮಾತಾಡ್ಕೋತ ನನ್ನೇ ವಿಚಾರ ಇಟ್ಕೊಂಡು ಮಾತಾಡೋದು. ಅದಕ್ಕೆ ನಾನು ಈ ಎಲ್ಲ ಉತ್ತರ ಇನ್ನೂ ಬಹಳಷ್ಟು ಕೆಲಸ ಕಾರ್ಯಗಳು ನಾನು ಅದೇನು ಬರ್ಕೊಂಡು ಬರಕ್ ಹೋಗಿಲ್ಲ. ಎಕ್ಸಾಂಪಲ್ ಆಗಿ ಕೊಟ್ಟಿದ್ದು ಕೆಲವೊಂದು ಸಮಯ ಈ ರಾಜ್ಯದಲ್ಲಿ ಇದನ್ನ ಯಾರು ಮಾಡಕ್ಕಾಗಿಲ್ಲ. ಲೀಸ್ ಪ್ರಾಪರ್ಟಿ ಮುಂದೆ ನಮ್ದು ಮುಗಿದಂತರ ಬೇರೆಯವರು ಬೇರೆ ಜಿಲ್ಲೆಯವರು ಹಾವೇರಿಯವರು ಎಲ್ಲ ಕೇಳಿದ್ರು ಯಾವ ತರ ಆಯ್ತು ನಾವು ಮಾಡ್ಕೋಬೇಕಾದ್ರೆ ನಮ್ಗೆ ಸಮಸ್ಯೆ ಅವ್ರಿಗೆ ಮುಂದೆ ಮಾಡಕ್ ಆಗ್ಲಿಲ್ಲ. ಏನೋ ನಾನು ವಿಶೇಷವಾದ ಪ್ರಯತ್ನ ಮಾಡಿ ಆಗಿನ ಸಂದರ್ಭದಲ್ಲಿ ಮಾಡಿ ಅವಾಗೆ ಸಾಕಷ್ಟು ಕೆಲಸ ಕಾರ್ಯಗಳು ಬಿಜಾಪುರದಲ್ಲಿ ಹೊಸ ಬೆಳವಣಿಗೆ ಮೂಲ ಸೌಕರ್ಯ ಕೊಡುವಂತ ಇದು ತಲಗುಂಡಿ ನಗರ ಕೋರಿ ಗಣೇಶ್ ನಗರ ಕೋರಿ ಅವ್ರಿಗೆಲ್ಲ ಹೇಳ್ತಾರೆ. ಇಲ್ಲಿ ಬಂದ ಅವ್ರು ಹೇಳ್ಯಾರ ನೀವು ಬಂದಿನಿ ನೀರಾಯ್ತು ರೋಡ್ ಅದು ಹೇಳ್ತಾರೆ. ಈ ಬಂದ್ ಮಾಡಬೇಕಿಲ್ಲ ಇನ್ನೂ ಮಾಡಿಲ್ಲ ಅನ್ನುವಂಥ ಜನರಿಗೆ ಗೊತ್ತಾಗಕ್ಕೆ ನಾವು 2ನೇ ಸಲ ಆಗ್ತದೆ. ಇವರೆಲ್ಲ ಕೆಳಗೆ ನಗರ ಪ್ರಯತ್ನ ಮಾಡೋದಲ್ಲ. 2004ಕ್ಕೆ MLA ಅದೇ ಮುಂದೆ 2008ಕ್ಕೆ ಏನದ ಕೆಳಗೆ ಅವ್ರು ಸ್ವಂತ ಅವ್ರ ಅಣ್ಣಗೆ ನಿಲ್ಸಿದ್ರು. ಅಣ್ಣಗೆ ನಿಲ್ಸಿ ಇಡೀ ಫಾಲೋವರ್ಸ್ನೆಲ್ಲ ಜನ ಹತ್ತಿದ್ರು ಏನು ಮಾಡಕ್ಕಾಗಲಿಲ್ಲ. ಆರಿಸಿ ಬಂದೇವು. ಯಾಕಂದ್ರೆ ಒಳ್ಳೆ ಕೆಲಸ ಒಳ್ಳೆ ಸಲ ಬಿದ್ದೀವಿ. ಯಾಕಂದ್ರೆ ಇಬ್ರು ನಿಂತೀವಿ ಗೊತ್ತಲ್ಲ ಮತ ಬ್ಯಾಂಕ್ ಒಳಗೆ ಏನು ಡಿವೈಡ್ ಆಯ್ತದೆ. ನಾವು ಇಬ್ರು ಅಮ್ಮನ ಜೊತೆ ಆದ್ರೆ ಏನು ಮಾಡಿಲ್ಲ ಅನ್ನುವಂಥದ್ದು ಇನ್ನೂ ಸಾಕಾಗ್ತದೆ. ಬೇಕಾದ್ರೆ ಇನ್ನೂ ಕೇಳಿ ಇನ್ನೂ ನಾನು ಉತ್ತರ ಪಡಿಸ್ತಾ ಇದ್ದೀನಿ. ಅದ್ರ ಜೊತೆನೆ ನಿನ್ನೆ ಮೊನ್ನೆ ಒಂದು ವಿಡಿಯೋ ನೋಡಿದೆ ನಾನು. ಇಲ್ಲೇ ಒಂದು ಜಮೀನ್ ಬಗ್ಗೆ ಯಾವುದೋ ಒಂದು ದಕ್ಷಿಣ ಕಟ್ಟಿ ಕಲ್ಲಿಯಲ್ಲಿ ಯಾವುದೋ ಒಂದು ಕಾರ್ಪೊರೇಟರ್ ಮಾತಾಡೋ ಮುಂದಾಗ ಇವ್ರಿಗೆಲ್ಲ ಬಾಸ್ ಹಿಂದಿನ ಶಾಸಕರು ಯಾರು ಅಂದಿನ ಹೆಸರು ಹೇಳಿಲ್ಲ. ಅನುಭವ ತಿಳ್ಬೇಕಲ್ಲ ಅಂದ್ರೆ ಯಾಕೆ ರೈತರು ಕೇಳ್ಬೋದು. ಹಿಂದಿನ ಶಾಸಕರು ಅಂದ್ರೆ ಯಾರು? ಹಿಂದಿನ ಶಾಸಕ ಮಾಜಿ ಶಾಸಕರು ಬಾಸ್ ಅದಾರ. ಯಾರು ಮಾಡ್ತಾವ್ರಿಗೆ ಎಲ್ಲರಿಗೂ ಹಗರಣ ಮಾಡೋರಿಗೆ ಬಾಸ್. ಅದಕ್ಕೆ ಸ್ವಲ್ಪ ಜ್ಞಾನ ಅನ್ನುವಂಥದ್ದು ಈ ವಿಷಯ ಇದೆ. ಯಾಕೆ ಜ್ಞಾನ ಇಲ್ಲ ಅಂದ್ರೆ ಆಟಗಳು ಭೂಮಿಗಳ ಹಗರಣಗಳು ಮಾಲಿಕ ಧೋಕ ಆಗುವಂತ ನಡೆದಿದ್ದೇ ಇವರ ಅವಧಿಯಲ್ಲಿ. ಇದಕ್ಕೆ ಮೊದಲು ಎಂದರೆ ಆಗಿತ್ತು ಯಾರಾದ್ರೂ ತೋರಿಸ್ಕೊಡ್ತಾರೆ. ಇದಕ್ಕೆ ಮೊದಲು ಎಲ್ಲೇ ಆಗಿಲ್ಲ. ಇವ್ರು 10 ವರ್ಷ ಅವಧಿ ಒಳಗೆ 8 ವರ್ಷ 5 ವರ್ಷ ಇದೊಂದು 7 ವರ್ಷದ ಅವಧಿ ಒಳಗೆ ಇಡೀ ರಾಜ್ಯ ಬೆಚ್ಚಿ ಬೀಳುವಂತ ಹಗರಣಗಳು ಬಿಜಾಪುರ ನಗರದಲ್ಲಿ ಭೂ ಕಬಳಿಕೆ ಭೂ ಮಾಫಿಯಾ ಹುಟ್ಕೊಂಡಿದೆ ಇವರ ಅವಧಿಯಲ್ಲಿ. ಅದು ನೀವು ಧ್ವನಿ ಎತ್ತಿಲ್ಲ, ಇವರು ಮಾಡಕ್ ಹೋಗಿಲ್ಲ. ನಾನ್ ಧ್ವನಿ ಎತ್ತಿದೆ ವಿರುದ್ಧವಾಗಿ ಅದನ್ನು ನಾನೇ ಮಾಡಿದ್ದೆ. ಮತ್ತೊಂದು ವರ್ಷ 2 ವರ್ಷ ಗ್ಯಾಪ್ ಬಿಟ್ಟು ಮತ್ತದು ಹೆಚ್ಚಿಗೆ ಸ್ಟಾರ್ಟ್ ಆಗಿ ಮತ್ತೆ ನಾನು ಧ್ವನಿ ಎತ್ತಿ ಇಡೀ ರಾಜ್ಯದ ಗಮನ ಸೆಳೆಯುವಂತ ಮತ್ತೆ ಹೋರಾಟ ಮಾಡಿದ್ದೆ. ಇಡೀ ರಾಜ್ಯದಾಗ ಬಿಜಾಪುರದಲ್ಲಿ ನನ್ನ ಮುಖಾಂತರನೇ ಆಗಿತ್ತು. ಯಾಕಂದ್ರೆ ತೆಗೆದು ನೋಡಿ ಎಲ್ಲಿ ಹೋರಾಟಗಳು ಯಾರು ಮಾಡಿಲ್ಲ. ನಾನು ಮುಖ್ಯಮಂತ್ರಿಗಳಿಗೆ, ಕಂದಾಯ ಸಚಿವರಿಗೆ, ಎಲ್ಲಾ ಉಸ್ತುವಾರಿ ಸಚಿವರಿಗೆ ಎಲ್ಲರಿಗೆ ಒಂದು ಮನವಿ ಕೊಟ್ಟು ಈ ತರ ನಡೀತದೆ ಕಡಿಬೇಕು, ಯಾರಾದಲ್ಲ ತಪ್ಪಿಸ್ತರನ್ನ ಬಂಧಿಸಬೇಕು ಅಂತ ಹೇಳಿ ಮಾಡಬೇಕಂತ ಆಗ್ರಹವನ್ನು ಮಾಡಿದೆ. ಇಲ್ಲಿ ಕೂಡ ಹೋರಾಟಗಳನ್ನು ಮಾಡಿ ಪ್ರತಿಭಟನೆ ಮಾಡಿದ್ವಿ, ಪ್ರೆಸ್ ಮೀಟ್ ಮಾಡಿದ್ವಿ. ಈ ರೀತಿಯ ಆಡಿದ್ರಲ್ಲೇ ಇವತ್ತು ಒಂದೇನೋ ಒಂದು ಹಂತಕ್ಕೆ ಬಂದ್ಬಿಟ್ಟು ಅವರ ಆರೋಪಗಳನ್ನು ಬಂದೆ ಚಾರ್ಜ್ ಶೀಟ್ ಸಲ್ಲಿಸಿದ್ದೆಲ್ಲ ನಾನು SP ಪ್ರೆಸ್ ಮೀಟ್ ನೋಡಿದೆ. ಅಟ್ಲೀಸ್ಟ್ ಭಯ ಹುಟ್ಟುವಂತದ್ದಾಗಿದೆ. ಆರೋಗ್ಯ ಸಮಾಧಾನ ಇದೆ. ವೈಯಕ್ತಿಕ ಎಷ್ಟೋ ಜನ ಹೇಳ್ಯಾರ, ಬಹಳಷ್ಟು ಜನ ಎಲ್ಲಾ ಕಮ್ಯುನಿಟಿ ಅವ್ರು ಹೇಳ್ಯಾರ ನೀವು ಹೋರಾಟ ಮಾಡಿದ್ರೆ ಇನ್ನೊಂದು ಉಳಿತೀರಿ ಸಾಹೇಬ್ರ ಎಷ್ಟೋ ಮಂದಿ ಹೇಳ್ಯಾರ. ಗಟ್ಟೆ ಹೇಳ್ಯಾರ ಎಲ್ಲ ಕಮ್ಯುನಿಟಿ ಅವ್ರು ಇರುತ್ತಲ್ಲ ಎಲ್ಲ ಕಮ್ಯುನಿಟಿ ಹೇಳ್ಯಾರ. ಅಂತ ಕೆಲಸ ಮಾಡಿದ್ದು ಹೋರಾಟ ಮಾಡಿದ್ದು ನಾವು
ಅದು ಯಾರ ಅವಧಿಯಲ್ಲಿ ಇವ್ರು ಶಾಸಕರಿದ್ದಾಗ ಇವ್ರು ಕೇಂದ್ರದಲ್ಲಿ ಒಬ್ಬ ಸಬರ್ ಎಷ್ಟು ಬಂದು 8 ವರ್ಷಗಳಲ್ಲಿ 6 ವರ್ಷಗಳಲ್ಲಿ 7 ವರ್ಷಗಳಲ್ಲಿ ಟ್ರಾನ್ಸ್ಫರ್ ಆಗೋಲಿ ಕುಂಡಿರ್ತಾರೆ ಮ್ಯಾಗ ರಗಡ ಆರೋಪ ಬಂದು ನನ್ ಬಿಡ್ರಿ ಬಹಳ ಮಂದಿ ಅವ್ರಿಗೆ ಎಲಿಗೇಷನ್ ಮಾಡಿದ್ರು ಮ್ಯಾಗ ಕೇಸ್ ಮಾಡಿದ್ರು ಪೊಲಿಟಿಷಿಯನ್ ಬರ್ತಿದ್ದ ಅವ್ನ್ ತೆಗಿಯಕ್ಕಾಗತ್ತಲ್ಲ ಇವ್ರ ಕಡೆ ಬೆಳಗ್ಗೆ ನಗರ ಶಾಸಕರಿಗೆ ಇವ್ರು ಯಾವ್ದೋ ಕಾಂಗ್ರೆಸ್ ಈಗ ಸಪೋರ್ಟ್ ಇಟ್ಕೊಂಡಿರ್ಬೇಕಿಲ್ಲ ಅನ್ನಂಗಿಲ್ಲ ಇವ್ರು ಒಂದು ಧ್ವನಿ ಎತ್ತಂಗಿಲ್ಲ ಮನುಷ್ಯರು ಯಾರು ಬ್ಯಾಡ ಅಂದ್ರೆ ಯಾರಿಗೆ ಅನ್ಸಕ್ ಬೇಕಂದ್ರೆ ಇವ್ರದ್ದೊಂದು ಸಣ್ಣ ಧ್ವನಿ ತೆಗೆದು ತಪ್ಪು ಅದು ಬದ್ಧತೆನೇ ಇಲ್ಲ ವ್ಯಕ್ತಿಗೆ ನೀವು ಯಾರು ಕೇಳಕ್ಕೆ ಅದು ಸಮಸ್ಯೆ ನಾನು ಹಿಂಗ ಅಂದಿದ್ರಲ್ಲಿ ಕೇಳ್ಬೇಕು ಕಣ್ಣೀರು ಮಾಡೋದು ನೀವು ಯಾರು ಕೇಳಿಲ್ಲ ಕಣ್ಣೀರು ಮಾಡೋದು ಬೆಳಗಾವದಾಗ ಜಗದಾಡ್ ಭಾಷಣ ಮಾಡೋದು ನಾವು ಅಲ್ಲಿ ಇದ್ದೇವೆ ಹೋಗಿದ್ದೆ ಮಧ್ಯೆ ಸಲ ಮೊದಲೇ ಹೋರಾಟ ಬಬಲೇಶ್ವರದಲ್ಲಿ ಅಲ್ಲಿಂದ ಪ್ರಾರಂಭ ಹಂಗ ಹೆಂಗ್ ಗಪ್ಚಿಪ್ಪ ಏನು ಚಕ್ರ ಎಲ್ಲಿ ಹೊಂದಾಣಿಕೆ ಆಯ್ತು ಏನಾಯ್ತು ಎದಕ್ಕ ಇವ್ ಗಪ್ ಕೂತ್ರ ಅನ್ನೋದು ಗೊತ್ತೈಕ ಅದೇ ಹಿಂದೆ ಅದನ್ನು ಹಿಂದೂ ಕುಳಿತದ ನಮಗೂ ಕುಳಿತದ ಕುರುಪಿಲ್ಲ ತಿಳಕ್ ಆಗಲ್ಲ ಗಪ್ ಕೂತ್ಬಿಟ್ರು ಕೆಲವೊಂದು ಜನ ನಮ್ಮ ಭಾರತೀಯ ಜನತಾ ಪಕ್ಷ ಬೇರೆ ಸಮಾಜ ಸಂಘಟನೆ ಕೂಡ ಮಾಡಕಂದ್ರ ಅವೆಲ್ಲ ಬಿಜೆಪಿ ಅವ್ರ ನಾಲ್ಕ ಇವ್ರು ಚಲೋ ಇವ್ರ ನಾಲ್ಕ ಇವರೇ ಅದು ಮಾಡಿದ್ದು ಬಬಲೇಶ್ವರದಲ್ಲಿ ಹೋರಾಟ ಮಾಡ್ತೀವಿ ಎ ಬಿ ಪಡೆದ ಅವ್ರ ಕ್ಷೇತ್ರದಿಂದ ಶುರು ಮಾಡ್ತೀನಿ ಅನ್ನುವಂಥದ್ದು ನಾನು ಮೀಟಿಂಗ್ ಕೂತು ಹೇಳೋ ವ್ಯಕ್ತಿ ಮುಂದೆ ಅವು ಯಾವ್ದಕ್ ಮಾಡೋದು ಅಥವಾ ಎದಕ್ಕೆ ಹೊಂದಾಣಿಕೆ ಅದು ಅಥವಾ ಏನೋ ಒಂದು ವಿಚಾರಕ್ಕೆ ಶಾಂತ ಆಗ್ಬಿಟ್ಟ ಇವ್ರು ಶಾಂತ ಮತ್ತೊಂದು ಮಾಡ್ಲೇಬೇಕಲ್ಲ ಅದು ಯಾರಾದ್ರೂ ಮಾಡಿದ್ರು ಪಾಪ ನಾನು ನೇತೃತ್ವ ಆಮೇಲೆ ಹೋದೆ ನಾನು ನೇತೃತ್ವ ನಾವು ಇಸಿಲ್ಲ ನಾನು ಹೋಗಿ ಬೆಂಬಲ ಕೊಟ್ಟಿನಿ ಇಲ್ಲ ನಂಗಿಲ್ಲ ಅವ್ರು ಮಾಡೋರಿಗೆಲ್ಲರಿಗೂ ಇವರು ದುಡ್ಡು ಖರ್ಚು ಮಾಡಂಗಿಲ್ಲ ದುಡ್ಡು ತಿಂತಾರ ಅಂದ್ರೆ ಈ ಮನುಷ್ಯನ ಮನಸ್ಥಿತಿ ಹೆಂಗಲ್ಲ ನಾ ಮಾಡಿದ್ರೆ ಅಷ್ಟೇ ಕರೆಕ್ಟ್ ಉಳಿದಿದ್ರು ಎಲ್ಲರೂ ತಪ್ಪು ಎಲ್ಲ ನಾಲಾಯಕರು ಬದ್ಮಾಸರು ದಬ್ಬಂಗರು ನಾನೇ ಊರಿಗೆಲ್ಲ ಹೇಳಿದಂತ ಸಭೆ ನಾನೇ ಸ್ವತಕ್ಕಿದ್ರು ಕೂಡ ಇಂಥ ಮೆಂಟಾಲಿಟಿನ ಒಂದ್ಸಲ ನೀವು ಯಾರು ಕೇಳಿದ್ರೆ ಯಾಕ್ರಿ ಕೇಳಿದ್ರೆ ಹೇಳ್ತಾರಲ್ಲ ನಾಲ್ಕು ನೀವ್ ಯಾಕೆ ಮಾಡ್ಲಿಲ್ಲ ಡೇಟ್ ಹೋದು 3 ತಿಂಗಳು 3 ತಿಂಗಳನ್ನ ಬರೆಯೋ ಪ್ರಶ್ನೆ ಏನ್ರಿ ಎಲ್ಲ ಪತ್ರಿಕೆ ಕನೀರ್ ಸ್ವಾಮಿ ಪರವಾಗಿ ಕೊಟ್ಟವ್ರಿಗೆ ಬರೆಯೋ ಕಡ ನಾವ್ ಹೇಳಿವಿ ಮಾಡ್ಲಿಲ್ಲ ಕಾರ್ಯಕ್ರಮ ಆಗ ನಮ್ಗೆ ಇದು ಅನ್ನುವಂತ ವಿಚಾರ ಕೆಲವು ಕೂಡ ಮಾಡಿದ್ರು ನಾವು ಇದೀವಿ ಇಲ್ಲ ನಮ್ಗಿಲ್ಲ ಅದಕ್ಕೆ ಹ್ಯಾಂಗ್ ಬೇಕಂದ್ರೆ ಬಳಸ್ತಾನೆ ಯಾವಾಗ ಬೇಕಾದ್ರೆ ಒಕ್ಕಲ್ಪ ಯಾವಾಗ ಬೇಕಾದ್ರೆ ಇದು ಬೇಕಾದ್ರೆ ಬಳಸ್ಕೊಂಡು ಹೋಗುವಂತ ವ್ಯಕ್ತಿನ ನಾವೆಲ್ಲ ತಿಳಿಬೇಕಾಗಿಲ್ಲ ಅದು ನಂದೊಂದು ಪ್ರಶ್ನೆ ಒಂದು ನೀವೇನು ಮಾಡಿಲ್ಲ ಅನ್ನೋದು ಸಾಕಷ್ಟು ಕೆಲಸ ಕಾರ್ಯಗಳ ನಗರ ಜನರಿಗೆ ಗೊತ್ತದ ನನಗೂ ಗೊತ್ತದ ಆಧಾರ ಸೇತು ಹೇಳ್ತಾ ಹಿಂದೂ ಕೂಡ ಸಾಕಷ್ಟು ಚಾಲೆಂಜ್ ಮಾಡಿ ಕೆಲವು ಹೊಸ ಪತ್ರಕರ್ತರ ಗೊತ್ತಿರ್ಲಿಕ್ಕಿಲ್ಲ ಬಹಳಷ್ಟು ಆಗ್ಯಾವ ಅವ್ರಿಗೆ ಡೇಟ್ ಕೊಟ್ಟಿವಿ ಬರೇ ಬಹಿರಂಗವಾಗಿ ಹೇಳ್ತೀವಿ ಏನ್ ಮಾಡಿ ಬರೀ ಅಂದ್ವಿ ಅವಕ್ಕೆಲ್ಲಿ ಮುಂದೆ ಉತ್ತರ ಕೊಡ್ಲಿಲ್ಲ ಅದ್ ಮನೆ ಮಾತು ಸುಮ್ಮನೆ ನಾನು ಇವ್ ಹಿಂದೇನು ಮಾಡಿಲ್ಲ ನಾ ಗುಂಟೆ ಮಾರಿರ್ಬೋದು ಅವ್ರ ಉದ್ಯೋಗ ಇದ್ದಾಗ ನಾನು ಎಮ್ ಎಲ್ ಎ ಆಗಿದ್ದಾಗಲ್ಲ ಮಾರಿರ್ಬೋದು ಅದು ಲೀಗಲಿ ಅದಾವಲ್ಲ ಅವಾಗ ಖರೀದಿ ನಡೀತಿತ್ತು ಮಾರಿಗಿಲ್ಲ ಆದ್ರೆ ಯಾವ ಇಲ್ಲಿಗಲಿ ಮಾಡಕ್ ಹೋಗಿಲ್ಲ ಒಂದು ಎರಡನೇದಾಗಿ ಮೊನ್ನೆ ಹಗರಣಗಳನ್ನ ಮೊನ್ನೆ ಯಾವ್ದೋ ಒಂದು ದಕ್ಷಿಣ ಕೊಲ್ಯಾಗ ಒಂದು ಓಪನ್ ಸೆಟ್ ಟ್ರೈ ಮಾಡತ್ತಾರ ಈಗ ದೊಡ್ಡ ಗ್ಯಾಂಗ್ ಐತಿ ಫ್ರಾಡ್ ಮಾಡೋದು ಅದಕ್ಕೆಲ್ಲ MLA ಮಾಜಿ MLA ಬಾಸ್ ಅಂತ ಹೇಳ್ತಾರೆ ಅದನ್ನ ಪ್ರೂವ್ ಮಾಡಿ ತೋರಿಸ್ಬೇಕು ಯಾರು MLA ಆದ್ರೆ ಒಂದು ಗೊತ್ತಿರಲಿ ಎಲ್ಲಾ ಹಗರಣಗಳು ನಡೆದಿದ್ದು ನಿಮ್ಮ ಅವಧಿಯಲ್ಲಿ ನನ್ನ ಅವಧಿಯಲ್ಲಿ ಅಲ್ಲ ನಾನು 8 ವರ್ಷದಾಗ ಒಂದು ನಡೆದಿಲ್ಲ ನೋಡು ಯಾರೋ ಕಾಂಗ್ರೆಸ್ ಅವ್ರು ಬಂದು ಅವಾಗೂ ಯಾರು ನಡೆದಿಲ್ಲ ಅದಕ್ಕೆ ಅವ ಹಂಗ ಕುಟುಂಬ ಹಚ್ಕೊಂಡು ಇವತ್ತು ಯಾರಿಗೆ ಬೈತಿರ್ತಾರೆ ನಾವೇನ್ ಮಾಡ್ತಾರೆ ನಾವು ಕುಟುಂಬ ಹಚ್ಕೊಂಡು ಹೋಗುತ್ತೆ ಹಿಂದುತ್ವ ಮಾಡುವಂತ ಒಂದು ವ್ಯಕ್ತಿಯಿಂದ ಯಾರಿಗೆ ಏನು ಕಲಿಯಕ್ ಸಾಧ್ಯ ಇಲ್ಲ ಏನೋ ನಡೆದ ಏನೋ ಟ್ರೆಂಡ್ ಅದ ಒಂದು ಹಿಂದುತ್ವದ ಕೆಲವೊಂದ್ ಕಡೆ ಕೆಲವೊಂದು ಜಿಲ್ಲೆಗಳು ಕೆಲವೊಂದು ನಡೆದ ಮೋದಿಯವರು ಮಾಡಿದಂತ ಒಂದು ಒಳ್ಳೆ ಕಾರ್ಯ ಮೋದಿಯವರು ಏನು ರಾಮ ಮಂದಿರ ಮಾಡಿದ್ರು ಕಾಶ್ಮೀರ ವಿವಾದ ಬಗೆಹರಿಸಿದ್ರು ಇದರಿಂದ ಬಹಳಷ್ಟು ಯುವಕರು ಪ್ರೇರಿತರಾಗಿದ್ದಾರೆ ದೇಶಾಭಿಮಾನ ಧರ್ಮಾಭಿಮಾನ ಅವ್ರಿಗೆ ಬೆಳೀತಾ ಇದ್ದಾರೆ ಅದನ್ನ ಈ ವ್ಯಕ್ತಿ ಅದನ್ನು ನಾಟಕ ಹೊಡೆದನ್ನ ಉಪಯೋಗ ಮಾಡ್ತಾರೆ ಇವು ಯಾವುದಕ್ಕೂ ಸಕ್ಸಸ್ ಆಗಾಗಿಲ್ಲ ನಿರ್ಮಾಣಗಳಲ್ಲಿ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾರೆ ಅದಕ್ಕ ಏನು ಹಗರಣಗಳ ಬಗ್ಗೆ ನಮ್ಗೆ ಹೇಳುವಂತ ಪ್ರಯತ್ನ ಮಾಡಕ್ ನನಗೆ ಯಾರು ಬಾಕ್ಸ್ ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಕರಾವಳಿ ಮತ್ತು ಮಧ್ಯ ಕರ್ನಾಟಕ ಟಿ ರಘುಮೂರ್ತಿ ಚಳ್ಳಕೆರೆ ಕ್ಷೇತ್ರ, ಚಂದ್ರಪ್ಪ ಹೊಳಲ್ಕೆರೆ ಕ್ಷೇತ್ರ, ಹರೀಶ್ ಪೂಂಜಾ ಬೆಳ್ತಂಗಡಿ ಕ್ಷೇತ್ರ, ಅಶೋಕ್ ರೈ ಪುತ್ತೂರು ಕ್ಷೇತ್ರ, ಗುರುರಾಜ್ ಗಂಟಿಹೋಳಿ ಬೈಂದೂರು ಕ್ಷೇತ್ರ, KS ಆನಂದ್ ಕಡೂರು ಕ್ಷೇತ್ರ, HD ತಮ್ಮಯ್ಯ ಚಿಕ್ಕಮಗಳೂರು ಕ್ಷೇತ್ರ, ಯಶಪಾಲ್ ಸುವರ್ಣ ಉಡುಪಿ ಕ್ಷೇತ್ರ, ಬೇಳೂರು ಗೋಪಾಲಕೃಷ್ಣ ಸಾಗರ ಕ್ಷೇತ್ರ, ಚನ್ನಬಸಪ್ಪ ಚನ್ನಿ ಶಿವಮೊಗ್ಗ ನಗರ ಕ್ಷೇತ್ರ, ಬಸವರಾಜು ಶಿವಗಂಗಾ ಚನ್ನಗಿರಿ ಕ್ಷೇತ್ರ, ಸತೀಶ್ ಸೈಲ್ ಕಾರವಾರ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರು ಕಮೆಂಟ್ ಮಾಡಿ.
ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.